ಕೆಳಗಡೆ ಇರೋದು. ಕಾಲಜ್ಞಾನದ ಬರ್ದಿರೋ ಪ್ರಕಾರವಾಗಿ ಇಲ್ಲಿ ಬಂದು ನಮ್ ಗುರುಗಳು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 3. ಇವಾಗ ನಾವೆಲ್ಲ ರೆಡಿಯಾಗಿ ಟಿಫನ್ ಮಾಡಕ್ ಹೋಗ್ತಾ ಇದ್ದೇವೆ. ಸೊ ಬನ್ನಿ ಹೋಗೋಣ ಗೈಸ್. ನಾವು ಕೇವ್ ಒಳಗೆ ಹೋಗ್ತಾ ಮ್ಯೂಸಿಯಂ ಕೆಳಗಡೆ ಗುಹೆ ತರ ಬಂದಿರುತ್ತೆ. ಏನೇನೋ ಇದೆ ಹಂಗ್ ಮಾಡ್ಬಾರ್ದು ಹೇಳಿ. ಓ ಇಲ್ಲೇನೋ ಇದೆ. ಇವರೇ ಗೈಸ್, ಇವರ ಒಂದು ದೇವಸ್ಥಾನಕ್ಕೆ ಬಂದಿರೋದು. ಅದ್ರ ಹೆಸರು ವೀರಬ್ರಹ್ಮೇಂದ್ರ ಅದೇ ಇದು ಗೋಡಿಸ್ತಾರೆ. ಅದ್ರಲ್ಲಿ ಏನ್ ಮಾಡ್ತಾರೆ, 4 ಭಾಗ ಇರುತ್ತೆ. ಅದ್ರಲ್ಲಿ 3 ಭಾಗನ ಅವರು ಒಂದು ಹುಣಸೆ ಮರನ ನಡೆಸ್ತಾರೆ. ಇಲ್ಲಿ ಆ ಹುಣಸೆ ಮರನ ಇದು ತೆಗೆದ್ಬಿಟ್ಟು ಅಲ್ಲಿ ಕಾಲಜ್ಞಾನ ಇಟ್ಬಿಟ್ಟು ಹುಣಸೆ ಮರನ ಇಟ್ಬಿಟ್ಟು ಏನಂತ ಹೇಳ್ತಾರೆ ಅಂದ್ರೆ, ಈ ಹುಣಸೆ ಮರದಲ್ಲಿ ಯಾವಾಗ ಮಲ್ಲಿಗೆ ಹೂ ಬಿಡುತ್ತೋ ಅವಾಗ ಕಲಿಯುಗ ಅಂತ್ಯ ಆಗುತ್ತಮ್ಮ ಅಂತ ಹೇಳ್ತಾರೆ. ನಾವು ವೀರಭೋಗ ವಸಂತರಾಯರಾಗಿ ಬಂದು ಇಲ್ಲಿ ಕಲಿಯುಗನೇ ಅಂತ್ಯ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿನಾ? ಆ ಒಂದು ಮರನೇ ನೋಡಿದ್ರು. ಈಗ ಅಲ್ಲೇನಿದೆ ಮರ, ಅದನ್ನ ಸಾಕ್ಷಾತ್ ವೀರಬ್ರಹ್ಮೇಂದ್ರ ಸ್ವಾಮಿಗಳು ನೆಟ್ಟಂತ ಮರ. 400 years ಓಲ್ಡ್ ಟೆಂಪಲ್. ಸಾರಿ, ಇದು ಟ್ರೀ ನೀವು ನೋಡಿದ್ದೀಗ ಅಲ್ಲಿ ಕೆಳಗಡೆ. ಸೊ ಅದಕ್ಕೆ ಅದನ್ನ ನೋಡಿ ಇನ್ನೊಂದ್ಸತಿ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಅಲ್ಲೇ ಮೇನ್ ಕಾಲಜ್ಞಾನದ ಒಂದು ಭಂಡಾರ ಇರೋದೇ ಆ ಮರದ ಕೆಳಗಡೆ. ಅದನ್ನೊಂದ್ಸತಿ ಯಾರೋ ತೆಗಿಯಕ್ ಹೋಗಿ ಅದ್ಯಾರೋ ಒಬ್ಬ ನಾನೇ ವೀರಭೋಗ ವಸಂತ ಅಂತ ಹೇಳ್ಬಿಟ್ಟು ತೆಗಿಯಕ್ ಹೋಗಿ ಅದು ಫುಲ್ ಕಂಪ್ಲೀಟ್ ತೆಗಿಯಕ್ಕೆ ಆಗ್ಲಿಲ್ಲ. ಅವ್ರ ರಕ್ತ ಕಾರ್ಕೊಂಡು ಹಂಗೆ ಸತ್ತೋದು. ಅದು ಲೈವ್ ಆಗಿ ನಡೆದಿದೆ ವಿಡಿಯೋ. ಅದು ಯಾರೋ ಒಬ್ಬ ಸ್ವಾಮೀಜಿ ನಾನೇ ವೀರಭೋಗ ವಸಂತ ಅದನ್ನೇ ಹೇಳ್ತಾರೆ ಗುರುಗಳು. ಈ ತರ ಸುಳ್ಳು ಹೇಳ್ಕೊಂಡು ಬರ್ತಾರೆ. ಬಂದಾಗ ಅವ್ರಿಗೆ ಏನ್ ಶಾಸ್ತಿ ಮಾಡ್ಬೇಕು ಅದು ಆಗುತ್ತೆ ಅಂತ ಹೇಳ್ಬಿಟ್ಟು ಅದ ಕಂಪ್ಲೀಟ್ ಮಾಡಕ್ ಆಗಲ್ಲ. ಅದ ಅಗೀತಾ ಇದ್ದಂಗೆ ಅಪ್ಪಂಗ ಸ್ಟಾರ್ಟ್ ಆಗ್ಬಿಡುತ್ತೆ. ಸರಿ, ನೋಡಿದ್ರ ಟಾಪ್ ಮೋಸ್ಟ್ ಇಲ್ಲಿ ನಮ್ ಕಾರೆಲ್ಲ ಕಾಣ್ತಾ ಇದೆ. 400 years ಟ್ರೀ ಯಾವ್ದಿದಾ ಇದಾ ಮರ? ಹುಣ್ಸೆನ್ ಬಿಟ್ಟೈತಲ್ಲ, ಮಲ್ಲಿಗೆ ಹೂ ಬಿಡುತ್ತೆ ಇದು ಅಂತ ಇದೇ ಗೈಸ್ ಮರ ನೋಡಿ. ಸರಿ, ಬನ್ನಿ 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 ನೋಡಿ ಗೈಸ್, ಕಂಪಲ್ಸರಿ. ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಜೀವನೇ ಏನಿಲ್ಲ, ಜಿಗುಪ್ಸೆ ಬಂದಿಲ್ಲ. ಬಿಕಾಸ್ ನಿಮ್ ಮನೇಲಿ ಮಾಡಲ್ವಲ್ಲ. ನಾವೆಲ್ಲಿಗೆ ಬಂದಿದ್ದೇವೆ? ನಂದಿ ಬಾಯಲ್ಲಿ ಬರೋದು ಇದು. ಅದು ನಂದಿ ಬಾಯಲ್ಲಿ ಅದೇ ಮುಚ್ಚಿಬಿಟ್ಟಿದೆ. ಇಲ್ಲೂ ಮಾಡಿದ್ದೀವಿ. ಏನಿದು? ಇದು ಕಾಲಜ್ಞಾನದ ಬರ್ದಿರೋ ಪ್ರಕಾರವಾಗಿ ವೀರಬ್ರಹ್ಮಯ್ಯನವ್ರು ಹೇಳಿರೋದು ಏನಪ್ಪಾ ಅಂದ್ರೆ, ಇಲ್ಲಿರೋ ಕಲ್ಲಿನ ಬಸವ ಜೀವ ಬಂದು ಕಾಲ್ ಕೆರೆದು ಗುಟ್ರ ಹಾಕಿದಾಗ ಕಲಿಯುಗ ಅಂತ್ಯ ಆಗತ್ತೆ ಅಂತ ಅವ್ರು ಆಲ್ರೆಡಿ ಲಿಖಿತದಲ್ಲಿದ್ದಾರೆ. ನೆಕ್ಸ್ಟ್ ಪ್ಲೇಸ್ ಬಂದಿದ್ದೇವೆ. ಎಲ್ಲಿ ಅಂತ ತೋರಿಸ್ತೀನಿ, ಬನ್ನಿ. ಏನಿದ್ರ ಹೆಸರು ಯಾರೋ ಗೊತ್ತು. ನೋಡಿ, ಎಲ್ಲ ಹೋಗ್ತಾ ಇದೀವಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ. ಶ್ರೀರಾಮ್ಪುರ ಗಲ್ಲಿ ಸುತ್ತು ಮುಂಡಕ್ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ. ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಉನ್ನ. ಇಲ್ಲಿ ಬಂದು ನಮ್ ಗುರುಗಳು ತುಂಬಾ ಹೆಮ್ಮೆ. ಇಲ್ಲಿ ಯಾವ್ದೋ ದಾರಿ ಐತೆ. ಇಲ್ಲೆಲ್ಲ ಎಲ್ಲಿ ಈಗ ನೋಡಿ, ಈಗ ಹೋದ್ರೆ ಗುರುಗಳು ಬರೀತಿದ್ದು ಸಿಗುತ್ತೆ. ಮತ್ತೆ ಇನ್ನು ಬೇರೆ ಬೇರೆ ಇದೆ. ಅದು ಯಾಗಂಟಿ, ಕಾಶಿಗೆಲ್ಲ ಇಲ್ಲಿಂದಾನೆ ಹೋಗೋರು. ಸುರಂಗ ಮಾರ್ಗ ತರ ಮಾಡಿ ಹೋಗ್ಬೇಕು ಇಲ್ಲಿ. ಇದ್ರಲ್ಲ ಬನ್ನಿ. ಹಿಂಗೆ ಏನ್ ಅನ್ಸ್ತಾ ಇದೆ? ಮಕ್ಕಳ ಮೇಲೆ ಹಂಗೆ ರಾಜ ಒಳ್ಳೇದಾಗ್ಲಿ ಅಂತ. ಒಳ್ಳೇದಾಗ್ಲಿ.
ಮಾಡ್ತಾನೆ ಇದೀವಿ ರೈಟ್ ರೈಟ್ ರೈಟ್. ಬರೀ 2 ಕಣ್ಣು ಅಷ್ಟೇ. ಜೊತೆಯಲಿ ಜೊತೆಯಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ 25, 30ನೇ ವಯಸ್ಸು ಒಳಗಡೆ ಆ ಒಂದು ಆಸುಪಾಸಲ್ಲಿ ಅವರು ಗರಮಿರೆಡ್ಡಿ ಅಚ್ಚಮ್ಮ ಅಂತ ಹೇಳಿದ್ನಲ್ಲ, ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ರು, ಹಸು ಮೇಯಿಸೋರಾಗಿ ಅಂತ ಹೇಳ್ತಿದ್ವಿ ಅಲ್ವಾ. ಅವ್ರೇನ್ ಮಾಡೋರು ಅಂದ್ರೆ ಬನಗಾನಪಲ್ಲಿ ನಾವಿದ್ವೆಲ್ಲ ಜಾಗ, ಅದೇ ಅವ್ರ ಮನೆ. ಅಲ್ಲಿಂದ ಇಲ್ಲಿಗೆ 2.5 ಕಿಲೋಮೀಟರ್ ಇದೆ ದೂರ. ಅಲ್ಲಿಂದ ಇಲ್ಲಿಗೆ ಹಸುನ ಮೇಯಿಸ್ಕೊಂಡು ಬರೋರು ಗುರುಗಳು. ಈ ಸುತ್ತಮುತ್ತ ಇದೆಯಲ್ಲ ಹಚ್ಚ ಹಸಿರಿನಿಂದ ಕುಡಿತಾಗ ಕಾಡಾಗಿದ್ದು. ಅವ್ರೇನ್ ಮಾಡೋರು ಅಂದ್ರೆ ಒಂದು ಬೌಂಡ್ರಿ ಹಾಕ್ಬಿಟ್ಟು ಹಸುನೆಲ್ಲ ಅಲ್ಲಿ ಬಿಟ್ಬಿಟ್ಟು ತಮ್ಮ ಯೋಗ ಶಕ್ತಿ ಮಂತ್ರಶಕ್ತಿಯ ಮುಖಾಂತರ ಒಂದು ರೇಖೆಯನ್ನ ನಿರ್ಮಾಣ ಮಾಡಿ ಅವ್ರೇನ್ ಮಾಡೋರು ಧ್ಯಾನಾಸಕ್ತರಾಗರು. ಅವ್ರು ಬಂದು ಧ್ಯಾನ ಮಾಡ್ತಿದ್ದು ಇದೇ ಜಾಗದಲ್ಲಿ ಕಾಲಜ್ಞಾನ ಬರೀತಾ ಇದ್ದಿದ್ದು ಒಳಗಡೆ. ಅಲ್ಲಿ ನೀವೊಂದು ವಿಗ್ರಹ ನೋಡೋದಲ್ಲ ಗುರುಗಳ್ದು ಎಡೆ ಇದ್ದು, ಅದು ಬೇರೆ ಯಾವ್ದು ಅಲ್ಲ, ಅಲ್ಲೇನೆ ಗುರುಗಳು ಕುತ್ಕೊಂಡು ಕಾಲಜ್ಞಾನ ಬರ್ತಿದ್ವಿ ಕೆಳಗಡೆ. ಸೊ ನಾವು ಲೈವ್ ಅದೆಲ್ಲಿದೆಯೋ ಅದೇ ಜಾಗಕ್ಕೆ ಹೋಗಿ ನೋಡ್ಕೊಂಡ್ ಬಂದಿದ್ದೀವಿ. ಅದೇ ಇದೆಲ್ಲ ಗುರುಗಳು ಓಡಾಡದಂತ ಜಾಗ. ಗರಮಿರೆಡ್ಡಿ ಅಚ್ಚಮ್ಮ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಹಸುನ ಅಂತ ನಾವು ಕೇಳಿದ್ವಿ. ಅಲ್ಲಿ ಯಾವಾಗ ಅದು ಹುಲಿಗೆ ತಿನ್ನಕ್ಕಾಗ್ಲಿಲ್ವೋ ಅದು ಹುಲಿ ತನ್ಪಾಡಕ್ ತಾನು ಹೋಗ್ಬಿಡುತ್ತೆ. ಈ ಒಂದು ದೃಶ್ಯನ ಗರಮಿರೆಡ್ಡಿ ಅಚ್ಚಮ್ಮ ನೋಡಿ ಆಶ್ಚರ್ಯ ಪಡ್ತಾರೆ. ಆಮೇಲೆ ಎಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಎಲ್ಲಿ ಅಂತ ಹುಡ್ಕೊಂಡ್ ಬಂದಾಗ ಅವ್ರಿಗೆ ಗೊತ್ತಾಗತ್ತೆ. ಒಂದು ಕಾಂತಿ ಇರ್ತಾ ಇರುತ್ತೆ ಇಲ್ಲಿ, ಒಂದು ಲೈಟ್ ಬೆಳಕು ತರ ಇರುತ್ತೆ. ಅದನ್ನೇ ಅವ್ರು ಭೇದಿಸ್ಕೊಂಡು ಹೋದಾಗೆ ಅವ್ರಿಗೆ ಅಲ್ಲಿ ಒಳಗಡೆ ಶಾಕ್ ಆಗೋದು, ಏನಪ್ಪಾ ಇದು ನಾನು ನೋಡ್ತಿರೋದು ಅಂತ. ಕಾಲಜ್ಞಾನ ಬರ್ಕೊಂಡು ಕೂತಿರ್ತಾರೆ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಹಂಗಾಗಿ ಅದ್ ನೋಡಿದಾಗೆ ಆಕೆ ಗೊತ್ತಾಗೋದು ಇವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಇವರು ಮಹಾಮಹಿಮರು, ಮಹಾನ್ ಮಹರ್ಷಿ ಇವರು ಅಂತ ಹೇಳ್ಬಿಟ್ಟು ಅವಾಗ ಅವರು ನಮಸ್ಕಾರ ಮಾಡ್ಕೊಳ್ತಾರೆ. ಇದು ಈ ಒಂದು ರವಲಕೊಂಡ ಕ್ಷೇತ್ರದ ಏನಂತಾರ ಅದನ್ನ ಇಲ್ಲ ಸ್ಥಳ ಪುರಾಣ ಅಂತ ಹೇಳಿದ್ರು. ಸ್ಥಳ ಪುರಾಣ ಇದ್ರದ್ದು ಅದೇ ರವಲಕೊಂಡ. ಇವ್ ನಾವು ನೋಡಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕುತ್ಕೊಂಡು ಬರ್ದಂತ ಕಾಲಜ್ಞಾನ ಬರ್ದಂತ ಜಾಗ. ಇದೇ ಪ್ಲೇಸ್ ನಾವು ಬಂದಿರೋದು. ಇವಾಗ ಕೇವ್ ಹೇಳೋರು ಯಾರಿಲ್ಲ ಅಂದ್ಮೇಲೆ ಇದೆ ಅಂತ ಯಾರ್ರಿ ನೀವು? ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ ಎಲ್ಲ. ಬನ್ನಿ ನಡ್ರಿ. ಕೇವ್ಗೆ ಹೋಗ್ತಾ ಇದ್ದೀವಿ. ಯಾವ ಕೇವ್? ಬೆಲ್ಲಂ ಕೇವ್. ಕೆಲಸ ಖಾಲಿ ಇಲ್ಲ ಅಂತ ಬಂದಿರೋದು. ಕೆಲಸ ಖಾಲಿ ಇಲ್ಲ, ಕೆಲಸ ಇಲ್ಲ ನಿಮ್ ಬಿಟ್ಬಿಟ್ಟು ಅವಾಗ ನೋಡ್ಕೊಂಡಾಗ ಬರ್ತೀವಿ. ಆಯ್ತಾ? ನಮ್ಮ ಅಜ್ಜಿ ಕಲ್ಲು ಇಳಿಯಕ್ ಗಾಯ್ಸ್ ಇದು ನೋಡಿ ಇಲ್ಲಿಗೆ ಬಂದಿದ್ದೀವಿ ನಾವು ಇವಾಗ. ಫುಲ್ ಸ್ಕೇರಿ ವೈಬ್ಸ್. ನನಗೆ ಈ ಕೇವ್ಸ್ ನೋಡಿದಾಗೆಲ್ಲ ಮಂಜು ಮೇಲ್ ಬಾಯ್ಸಿಗೆ ಹೋಗ್ಬೇಕಾರ ಮಂಜು ಮೇಲ್ ಬಾಯ್ಸ್ ಅಂತ ಏನಿದು ಬರೀ ಕೇವ್ ನಡ್ಕೊಂಡು ಹೋಗ್ತಾರ. ಖಾಲಿ ಐತೆ ಅಂತ ಇದು ಬೆಲ್ಲಂ ಕೇವ್. ಎಲ್ಲಿಂದ ಬರ್ತಾ ಇದೆ ನೋಡಿ, ಕಲ್ಲೆಲ್ಲ ಹೆಂಗೆ ಮೆಟ್ಟಿದೆ, ಕಲ್ಲುದೇ ಶೆಕೆ ಆಗಿದೆ ಒಳಗಡೆ ಇದ್ದೀವಿ. ಎಲ್ರಿಗೂ ನಂಗೂ ಅಂಟ್ಕೊಂತೈತೆ. ಒಂದ್ ಸಾಂಗ್ ನೆನ್ಪಾಯ್ತೈತೆ ನಂಗೆ, ಏನಿಲ್ಲ ಬನ್ರಿ ವಾಪಸ್ ಬನ್ರಿ. ಬೋರ್ಡ್ ಏನೋ ಹಾಕಿಲ್ಲ ಆದ್ರೂ ಧೈರ್ಯ ಮಾಡಿ ನುಗ್ತಾ ಇದೀನಿ. ಕಾವ್ಯಕ್ಕ ಅವ್ರ ದರ್ಶನ ಏನಿದು? ಬೇರು ಬೇರ ಇಡುದು ಅಲ್ಲ ಮರದ. ನೋಡಿ ನಿಂತಿದೆ ಬರುತ್ತೆ. ಇಲ್ಲಿ ಬಂದ್ರೆ ನಿಂತ್ಕೊಂಡಿದ ತಕ್ಷಣ AC
ಫೀಲ್ ಆಗ್ತಾ ಇದೆ ದೇವ್ರೆ ಎಕ್ಸ್ಪ್ಲೋರ್ ಮಾಡ್ಬೇಕು ಬನ್ನಿ. ನಿಂತ್ಕೋಬೇಕು ಅಂತ ಹೇಳಿದ್ರಲ್ಲಿ ಲೈಟ್ಸ್ ಆಫ್ ಆಯ್ತು. ಲೈಟ್ ಆಫ್ ಆದ್ರೆ ಆಫ್ ಆಯ್ತು. ಇಲ್ಲ ತೇಜ ಇನ್ನ ಮುಂದೆ ಆಯ್ತಾ? ಏನಂತ ಹೇಳೋದು? ಆಮೇಲೆ ಏನ್ ಮಾಡೋದು? ಲೈಟ್ ಬಂತೆ ಲೈಟ್ ಬಂತೆ ಲೈಟ್ ಬಂತೆ ಲೈಟ್ ಬಂತೆ. ಹೇಳ್ತಾ ಇರೋದು ನೀವು ನಡೀರೋ ಸಾಕು. ಯಾರು ಸ್ಟಾರ್ಟಿಂಗ್ ಸತ್ರು ಅವರು ಹುಡ್ಕೊಡ್ಕೊಡ್ಕೈ ಸತ ಹೊಡ್ಬೇಕು. ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್. ವಾವ್ ಸೋ ಗುಡ್. ಸಖತ್ತಾಗೈತೆ. ಕಣ್ಣ ಮುಚ್ಚಾಡ್ಬೇಕಂತೆ ಗೈಸ್ ಇಲ್ಲಿ. ದೇವ್ರ ಮೇಲೆ ಬಾರಾಕ್ ಬನ್ನಿ. ದೇವರೇ ಕಾಪಾಡಪ್ಪ. ಏನೋ ಬಂದ್ಬಿಟ್ಟಿದೀವಿ ಗೈಸ್. ಆಕ್ಟಿಂಗ್ ಮಾಡ್ತೀಯ ಅಕ್ಕ? ಏನ್ ಸೌಂಡ್ ಅದು? ಏನ್ ಹೇಳ್ತೀರ ಕಡೆ ಮೇಲೆ ಅಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಎಕ್ಸ್ಪ್ಲೋರ್ ಮಾಡ್ಬೇಕು ಬನ್ನಿ. 70 ರೂಪೀಸ್ ಏನಕ್ಕೆ ಕೊಟ್ರಿ ದಂಡಕ್ಕೆ? ನೋಡ್ತು ಬಾ ಓಡಿಸೋದು ನೋಡ್ತು ನಾನು ಅಂತ ಹೇಳ್ತೇನೆ. ಏನ್ ಮಾತಾಡ್ತಿರೋ ಫಸ್ಟ್ ನಮ್ಗೆ ಬೇರೆ ಗೊತ್ತೈತೆ. 1 2 3 ಅಂತ ಎಂಡು. ಕರೀತವ್ರೆ ಯಾರ? ನೀವು ಬಂದ್ರ ನಮ್ಮಿಂದನೆ? ಏನು ನಮ್ಮಿಂದನೇ ಬಂದ್ರ ನೀವು? ಅಯ್ಯೋ ಎಲ್ಲ ಸಿಕ್ಕಿದ್ರು. ಸಮಾಧಾನ ಸಿಕ್ಕಿದ್ರಲ್ಲ. ಮಾಯ ಮಂದಿರಮ್ಮು ಗೈಸ್ ಲೈಟ್ ಆಫ್ ಆಯ್ತು. ಲೈಟ್ ಆಫ್ ಆಯ್ತು ಗೈಸ್. ಕೆಳಗಡೆ ಇದ್ವಿ. ನೋಡಿ ಮಿಂಚ್ತಾರ ನಿಮ್ಗೆ ಕಾಣ್ತಿಲ್ಲ, ಬಟ್ ಇನ್ನು ನೋಡಿದಾಗ ಯಾರೋ ಇಲ್ಲಿ ಪೂಜಾ ಅಂತ ಅವ್ರದ್ದು. ಪೂಜಾಶ್ರೀ. ನಾನು ನನ್ನ ಹೆಸರು ಕೆತ್ಲಾ? ನಿನ್ನ ಹೆಸರು ಬೇಡ. ಕಿರಣ್ಮಯ್ ಅಂತ ಕೆತ್ತೀನಿ. ಕಿರಣ್ಮಯ್ ಬ್ಲಾಗ್ಸ್. ಮಾಡೋದ್ರ ಬಗ್ಗೆ ಹಿಂಗ್ ಆಗ್ತೀನಿ ಅಂತ ಹಾಕು ಮಕ್ಕಳಿತಾರೆಲ್ಲ ಕಮೆಂಟ್ ಅಲ್ಲಿ. ಅದಕ್ಕೆ ಗೈಸ್ ಮಾಡ್ಲಿಲ್ಲ, ಸುಮ್ಮನೆ ಹೋಗ್ತಾ ಇದ್ವಿ. ಗೈಸ್ ನಾವಿವಾಗ ಖದ್ರಿಗೆ ಹೋಗ್ತಾ ಇದ್ದೀವಿ ಗೈಸ್. ಖದ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿವರೆಗೂ ನೀವು ವೇಟ್ ಮಾಡ್ತಾ ಇರಿ. ಮಾಡಕ್ ಬೇರೆ ಕೆಲಸ. ನೋಡ್ತಾ ಇಲ್ಲ ಇದು ನೋಡ್ಲಿ. ಸೆಕೆಂಡ್ ಫ್ರಿಜ್ ನಾನು ನೋಡ್ತಾ ಇದ್ದೀನಿಲ್ಲ. ಫ್ರಿಜ್ ಹಿಂಗೆ ಬಂದ್ಬಿಡ್ತು. ಹಿಂಗೆ ಬಂದ್ಬಿಡ್ತಾ. ವ್ಲಾಗಲ್ಲಿ ತೋರಿಸಿಲ್ಲ ಅಂತ ತೋರಿಸ್ತಾ ಇದೀನಿ. ಮಾತಾಡಿ. ಮಾತಾಡ್ರೋ ಮಾತಾಜಿ ಮಾತಾಡ್ರೋ. ಆಮೇಲೆ ತೋರಿಸಿಲ್ಲ. ತೇಜು ಸೃಜನ್ ತೇಜು ನೋಡ್ಕೋಗ್ತೈತೆ. ಯಾಕಣ ಯಾವ್ದು ನಿಂದು? ಒಳನಳ್ಳಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.